ಇನ್ನು ಕೊಡಗಿನ ಬಹುತೇಕ ಭಾಗದಲ್ಲಿ ಬಹಳ ಮಳೆ ಆಗ್ತಾ ಇರುವಂತ ಕಾರಣಕ್ಕಾಗಿ ಮಡಿಕೇರಿ ತಾಲೂಕಿನ ಹಲವೆಡೆ ರಸ್ತೆಗಳು ಜಲಾವೃತ ಆಗಿದೆ. ಮೂರ್ನಾಡು ನಾಪೋಕ್ಲು ರಸ್ತೆ ಜಲಾವೃತ ಆಗಿದೆ. ಹೊದವಾಡ ಬಳಿ ರಸ್ತೆ ಮುಳುಗಡೆ ಆಗಿದೆ. ನಾಪೋಕ್ಲು ಹಾಗೆ ಚೆರಿಯ ಪರಂಬು ರಸ್ತೆ ಮುಳುಗಡೆ ಆಗಿದೆ. ಮಡಿಕೇರಿ ಭಾಗದಲ್ಲಿ ಬಹಳ ಮಳೆ ಆಗ್ತಾ ಇರುವಂತ ಕಾರಣಕ್ಕಾಗಿ ಹೀಗೆ ಎಲ್ಲೆಂದರಲ್ಲಿ ರಸ್ತೆಗಳು ಜಲಾವೃತ ಆಗಿದೆ. ಆಮೇಲೆ ಹೇಳಿ ಕೇಳಿ ಶನಿವಾರ ಭಾನುವಾರ ಎಲ್ಲ ಪ್ರವಾಸಿಗರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಹೋಗ್ತಾರೆ. ಈಗ ನೋಡಿದ್ರೆ ಹಿಂಗೆ ರಸ್ತೆ ಬ್ಲಾಕ್ ಆಗಿರುವಂಥ ಕಾರಣಕ್ಕಾಗಿ ಎಲ್ಲ ಟ್ರಾಫಿಕ್ ಜಾಮ್ ಆಗುವಷ್ಟರ ಮಟ್ಟಿಗೆ ರಸ್ತೆಯಲ್ಲಿ ವೆಹಿಕಲ್ಸ್ಗಳು ಕೆಲವು ಕಡೆ ನಿಂತಿದೆ. ಇನ್ನು ಕೆಲವರು ನೋಡಿ ಸಿಕ್ಕಿದ್ದೆ ಚಾನ್ಸ್ ಅಂತ ಹೇಳ್ಕೊಂಡು ಅಲ್ಲಿ ಬಲೆ ಹಾಕ್ತಾ ಇದ್ದಾರೆ. ಬಲೆ ಹಾಕಿ ಈ 10 ಮೀನು ಮತ್ತೊಂದು ಇದನ್ನೆಲ್ಲ ಹಿಡಿಯೋ ಪ್ರಯತ್ನ ನಡೀತಾ ಇದೆ. ನಮ್ಮ ಕೊಟ್ಟಮಾಡಿ ಬಳಿವಾಣ ರಸ್ತೆ ನಿನ್ನೆಯಿಂದ ಸುಮಾರು ನಿನ್ನೆ ಸಾಯಂಕಾಲ ಒಂದು 2 ಅಡಿ ನೀರಿತ್ತು. ಇವತ್ತು ಬೆಳಿಗ್ಗೆ ಬರುವಾಗ ಸ್ವಲ್ಪ ಒಂದು 5 ಅಡಿ ನೀರು. ರಸ್ತೆ ಸ್ವಲ್ಪ ಬ್ಲಾಕ್ ಆಗಿದೆ. ಇದು ನಮಗೆ ಸ್ವಲ್ಪ ಸಂಪರ್ಕ ಇದು ಮಡಿಕೇರಿ ಹೋಗೋಕೆ ಈ ರಸ್ತೆ ಮಡಿಕೇರಿ ಹೋಗ್ತದೆ. ಇದರಿಂದ ಮಡಿಕೇರಿ ಸಂಪರ್ಕ ಕಡಿತ ಆಗಿದೆ. ಮತ್ತು ಮಡಿಕೇರಿನ ಕೊಟ್ಟಂಬಡಿ ನಾಪುಗುಲಿಗೆ ಹೋಗೋ ರಸ್ತೆ ಇದು. ಇದೆಲ್ಲ ಸ್ವಲ್ಪ ನಮಗೆ ಸುತ್ತಿ ಬಳಸಿ ಬರಬೇಕು. ಇದನ್ನು ಹೊದವಾಡ ಹಾಗೆ ಆಜಾದ್ ನಗರ ಆಗಿಬಿಟ್ಟು ಸುತ್ತ ಕುಂಬಳಲಾರ ರಸ್ತೆಯಿಂದ ಆ ಕಡೆ ಹೋಗಬೇಕು. ಮತ್ತು ಅದು ನಮಗೆ ಸ್ವಲ್ಪ ತೊಂದರೆ ಆಗ್ತಾಯಿದೆ. ಇದು ಹೈಟಿಗೆ ಸ್ವಲ್ಪ ಹೈಟಾಗಿದ್ದು ಸ್ವಲ್ಪ ಹೈಟ್ ಮಾಡಬೇಕಾಗ್ತದೆ. ಅಂದರೆ ಸ್ವಲ್ಪ ಮಳೆಗೆ ಸ್ವಲ್ಪ ಜಾಸ್ತಿ ಮಳೆ ಬಂದರೆ ರೋಡು ಸಂಪರ್ಕ ಕಡಿತ ಆಗ್ತದೆ. ಮತ್ತು ಮಕ್ಕಳಿಗೆ ಅದೇ ಈಗ ಮಳೆಗಾಲದ ರಜೆ ಆಗಿದ್ದು ಮಕ್ಕಳಿಗೆ ಸ್ವಲ್ಪ ಸ್ಕೂಲ್ಗೆ ತೊಂದರೆ ಆಗ್ತದೆ. ಬರುವಾಗ ಸುತ್ತಿ ಬಳಸಿ ಬರಬೇಕಾಗ್ತದೆ. ಪ್ರತಿನಿಧಿ ಗೋಪಾಲ್ ಸೋಮಯ್ಯ ಮಡಿಕೇರಿಯ ಹಲವು ಭಾಗಗಳಲ್ಲಿ ಏನೇನು ಸಮಸ್ಯೆ ಆಗಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಬೋಣ. ಕೊಡಗು ಜಿಲ್ಲೆಯಾದ್ಯಂತ ಇಂದು ಕೂಡ ಬಹಳಷ್ಟು ಪ್ರಮಾಣದಲ್ಲಿ ಮಳೆ ಆಗ್ತಾಯಿದೆ. ಹಾಗಾಗಿ ಸಹಜವಾಗಿ ಕೊಡಗು ಜಿಲ್ಲೆಯ ಹಲವೆಡೆ ಪ್ರವಾಹ ಬಂದಿರುವಂಥದ್ದು, ರಸ್ತೆ ಸಂಪರ್ಕ ಕಡಿತಗೊಂಡಿರುವಂಥದ್ದು. ಇನ್ನು ಇಲ್ಲಿ ಮಡಿಕೇರಿ ತಾಲೂಕಿನ ನಾಪೋಕ್ಲು ಸಮೀಪದ ಹೊದವಾಡ, ಚಿರೆಪರಂಬು, ಹೊದ್ದೂರು ಈ ಪ್ರದೇಶ ಏನಿದೆ ಇಲ್ಲಿಯೂ ಕೂಡ ರಸ್ತೆ ಸಂಪರ್ಕ ಕಟ್ಟಾಗಿರುವಂಥದ್ದು. ಅಂದರೆ ಇದು ಮೂರ್ನಾಡಿನಿಂದ ನಾಪೋಕ್ಲಿಗೆ ಸಂಪರ್ಕ ಕಲ್ಪಿಸುವಂಥದ್ದು ಪ್ರಮುಖ ರಸ್ತೆ. ಈ ರಸ್ತೆಯ ಹೊದವಾಡದ ಬಳಿ ರಸ್ತೆಯ ಮೇಲೆ 4 ರಿಂದ 5 ಕಡೆ ಪ್ರವಾಹ ಬಂದಿರೋದ್ರಿಂದ ಈಗ ಸದ್ಯ ಇಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ರಸ್ತೆ ಸಂಪರ್ಕವನ್ನು ಬಂದ್ ಮಾಡಿದ್ದಾರೆ. ಅಂದರೆ ಈಗ ಯಾವುದೇ ವಾಹನಗಳ ಓಡಾಟ ಸಾಧ್ಯ ಆಗಲ್ಲ. ಸದ್ಯ ಈ ಗ್ರಾಮದ ಜನರು ಏನಿದ್ದಾರೆ ಅವರೆಲ್ಲರೂ ಕೂಡ ಇವಾಗ ಬೆಟಗೇರಿ ಮೂಲಕ ಸುಮಾರು 10-15 ಕಿಲೋಮೀಟರ್ ಬಳಸಿ ಹೋಗುವಂಥ ಒಂದು ಸನ್ನಿವೇಶ ಇದೆ. ಅಂದರೆ ಈಗ ಮಡಿಕೇರಿಗೆ ತೆರಳಬೇಕಂದ್ರೆ ಅವರು ಬಳಸಿ ಹೋಗುವಂತಹ ಒಂದು ಅನಿವಾರ್ಯತೆ ಇದೆ. ಇನ್ನು ಈ ಮೂರ್ನಾಡು ನಾಪೋಕ್ಲು ರಸ್ತೆ ಹೊದವಾಡದಲ್ಲಿ ಏನು ಈಗ ರಸ್ತೆ ಜಲಾವೃತ ಆಗಿದೆ, ಆ ಜಲಾವೃತ ಆದ ರಸ್ತೆಯಲ್ಲಿ ಸುಮಾರು 4 ರಿಂದ 5 ಅಡಿ ನೀರು ಇರುವಂಥದ್ದು. ಅದರಲ್ಲಿ ದೂರದಲ್ಲಿ ಆ ರಸ್ತೆಯ ಮಧ್ಯೆ ಅಂದರೆ ಪ್ರವಾಹದಿಂದ ಆವೃತವಾಗಿರುವ ಆ ರಸ್ತೆಯ ಮಧ್ಯೆ ನಿಂತು ಒಂದಿಬ್ಬರು ಮೀನು ಹಿಡಿಯುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಅವರ ಎದೆಮಟ್ಟದಲ್ಲಿ ನೀರಿದೆ. ಅಂದರೆ 4 ರಿಂದ 5 ಅಡಿಯಷ್ಟು ನೀರು ಈ ರಸ್ತೆ ಮೇಲೆ ಇರೋದ್ರಿಂದ ಈಗ ವಾಹನ ಓಡಾಟ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಇಲ್ಲಿಂದ ಇನ್ನೊಂದು 2-3 ಕಿಲೋಮೀಟರ್ ಆ ಕಡೆ ಹೋದರೆ ಅಲ್ಲಿ ಚಿರಿಯಪರಂಬು, ಕೊಟ್ಟಮುಡಿ, ಬೊಳಿಬಾಣೆ ಎಂಬ ಈ ಪ್ರದೇಶ ಇದೆ. ಅಲ್ಲಿಯೂ ಕೂಡ ಸದ್ಯ ಇವಾಗ ರಸ್ತೆ ಮೇಲೆ ನೀರು ಬರ್ತಾ ಇದೆ. ಅಂದರೆ ಮಳೆ ಜಾಸ್ತಿ ಆದಾಗ ನೀರು ಬರುತ್ತೆ, ಮಳೆ ಕಮ್ಮಿ ಆದಾಗ ಕಾವೇರಿ ಪ್ರವಾಹ ಕಡಿಮೆ ಆಗುತ್ತೆ. ಸದ್ಯಕ್ಕಂತೂ ಈ ಆಶ್ಲೇಷ ಮಳೆ ಅಬ್ಬರ ಜೋರಾಗಿರೋದ್ರಿಂದ ಈ ಜಿಲ್ಲೆಯ ಹಲವೆಡೆ ಇದೇ ರೀತಿಯ ಪ್ರವಾಹ ಪರಿಸ್ಥಿತಿ ಇದೆ. ಕ್ಯಾಮರಾಮನ್ ನವೀನ್ ಜೊತೆ ಗೋಪಾಲ್ ಸೋಮಯ್ಯ, TV9 ಕೊಡಗು.